ಆದ್ಯ ನ್ಯೂಸ್ಗೆ ಸ್ವಾಗತ. ಚನ್ನಗಿರಿ ತಾಲೂಕಿನ ವಿವಿಧ ಭಾಗಗಳಲ್ಲಿ ಹಣ ಸುಲಿಗೆ ಮತ್ತು ಕಳವು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಚನ್ನಗಿರಿ ಪೊಲೀಸರು ಜಿಲ್ಲಾ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಆರ್.ಎಸ್. ಉಜ್ಜನಕೊಪ್ಪ ನೇತೃತ್ವದಲ್ಲಿ 3 ಜನ ಆರೋಪಿಗಳನ್ನು ಬಂಧಿಸಿದ್ದು, ಆರೋಪಿಗಳಿಂದ 4,05,000 ರುಗಳನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ದೇವರಹಳ್ಳಿ ಗ್ರಾಮದಲ್ಲಿ ಒಂದು ಸುಲಿಗೆ ಪ್ರಕರಣ ಆಗಿತ್ತು. ಒಂದು ರಸ್ತೆ ಬದಿಯಲ್ಲಿರುವಂಥ ಮನೆಯಲ್ಲಿ ಒಬ್ಬ ಗೋರೆಪ್ಪ ಅಂತೇಳಿ ಯಜಮಾನರು ಅವತ್ತು ತಮ್ಮ ಹೊಸ ಮನೆ ಕಟ್ಟುವ ಸ್ಥಳದ ಹತ್ರ ಹೋಗಿದ್ದರು. ಅಲ್ಲಿಂದ ಮರಳಿ ಅವರು ಮತ್ತೆ ಹೊಸ ಮನೆ ಕಟ್ಟೋದ್ರಿಂದ ತಮ್ಮ ಹಳೆ ಮನೆ ಕೀಲಿ ಲಾಕ್ ಮಾಡ್ಕೊಂಡು ಅವ್ರು ಮನೆಗೆ ಹೋದಾಗ ವಾಪಸ್ 2 ಗಂಟೆಗೆ ಅವ್ರ ಮನೆ ಹತ್ರ ಮನೆಯಲ್ಲಿ ಹತ್ರ ಬಂದಾಗ ಮನೆ ಲಾಕ್ ಮುರಿದು ಒಳಗಡೆ 3 ಜನ ಕಳ್ಳರಿದ್ದಾರೆ ಅಂತೇಳಿ ಅವರಿಗೆ ಸಂಶಯ ಬಂದಿದೆ. ಕೂಡಲೇ ಅವ್ರು ಯಾರದ್ರಿ ಅಂತ ಓಡಿ ಹೋದಾಗ ಅವರು 3 ಜನ ಕಳ್ಳರು ಬಂದು ಅವ್ರ ಕೈಯಲ್ಲಿದ್ದಂಥ ಹಣವನ್ನು ಕಸ್ಕೊಂಡು ಎಲ್ಲ ಓಡಿದ್ರು ಮತ್ತು ಮನೆಯಲ್ಲಿದ್ದಂಥ ಅವ್ರ ಗೋದ್ರೇಜನ್ನೆಲ್ಲ ಲಾಕ್ ಮುರಿದು ಎಲ್ಲ ಮಾಡಿದರು. ಆದರೆ ಅದೃಷ್ಟವಶಾತ್ ಅವ್ರ ಹತ್ರ ಎಲ್ಲ ಬಂಗಾರ ಎಲ್ಲ ಸಾಮಾನು ಇನ್ನೂ ದುಡ್ಡು ಸಾಕಷ್ಟಿತ್ತು. ಆದರೆ ಬಂದದ್ದಕ್ಕೆ ಅದು ಕಳ್ಳತನ ತಪ್ಪಿತು ಅಂತ ಹೇಳ್ಬೋದು. ಆದರೆ ಅವರು ಯಜಮಾನರ ಕೈಯಲ್ಲಿದ್ದಂಥ ದುಡ್ಡನ್ನು ಕಸ್ಕೊಂಡು ಹೋಗಿದ್ರು. ಹಾಗಾಗಿ ಅದೇ ದಿವಸ ನಾವು ಮತ್ತು ನಮ್ಮ ಇನ್ಸ್ಪೆಕ್ಟ್ರು ಎಲ್ಲರೂ ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಅದನ್ನು ಆ್ಯಕ್ಚುಲಿ ಅದರ ರಾಬರಿ ಕೇಸ್ ಅಂದರೆ ನಮ್ಮ ಪೊಲೀಸಲ್ಲಿ ಭಾಳ ಗಂಭೀರ ಪ್ರಕರಣ ಅಂತ ನಾವು ಪರಿಗಣಿಸ್ತೀವಿ. ಅದಕ್ಕಾಗಿ ಅದನ್ನು ಪರಿಗಣಿಸಿ ಮಾನ್ಯ ನಮ್ಮ ಎಸ್ ಪಿ ಮೇಡಮ್ ಉಮಾ ಪ್ರಶಾಂತ್ ಮೇಡಮ್ ಅವರು ಮತ್ತು ಅಡಿಷನಲ್ ಎಸ್ ಪಿ ಆದಂಥ ವಿಜಯಕುಮಾರ್ ಸಂತೋಷ್ ಸರು ಮತ್ತು ಅಡಿಷನಲ್ ಎಸ್ ಪಿ ಆದ ಮಂಜುನಾಥ್ ಸರು ಅವರೆಲ್ಲರ ಮಾರ್ಗದರ್ಶನದಲ್ಲಿ ನಮ್ಮ ಚನ್ನಗಿರಿ ಇನ್ಚಾರ್ಜ್ ಇನ್ಸ್ಪೆಕ್ಟರ್ ಲಿಂಗನಗೌಡ ನೆಗಳೂರು ಅಂತೇಳಿ ಸತ್ಯವರ ಇನ್ಸ್ಪೆಕ್ಟರ್ ಇನ್ಚಾರ್ಜ್ ಇದ್ದಾರೆ ಅವರು ಮತ್ತು PSI ಆದ ಸೈಫುದ್ದೀನ್ ಅವರು ಮತ್ತು ASI ಶಶಿಧರ್ ಅವರು, ಸಿಬ್ಬಂದಿಯವರಾದ ಬೀರೇಶ್ ಪುಟ್ಟಕ್ಕನವರು, ನರೇಂದ್ರ ಸ್ವಾಮಿ, ಶ್ರೀನಿವಾಸ ಮೂರ್ತಿ, ರೇವಣ್ ಸಿದ್ದಪ್ಪ, ರಮೇಶ್ ಜಿ, ಚನ್ನಕೇಶವ ಮತ್ತು ಚಾಲಕರಾದ ರೇವಣ್ ಸಿದ್ದಪ್ಪ ಮತ್ತು ರಘು ಅವರು ಎಲ್ಲರೂ ಕೂಡ ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿ ಅವತ್ತು ಸಿಕ್ಕ ಸಾಕ್ಷ್ಯಾಧಾರಗಳ ಮೇಲೆ ಒಂದು ತಂಡವನ್ನು ರಚಿಸಿದ್ವಿ. ಅದು ಎಲ್ಲವೂ ವೈಜ್ಞಾನಿಕ ರೀತಿಯಿಂದ ಮತ್ತು ತಾಂತ್ರಿಕತೆಯಿಂದ ಅದನ್ನೆಲ್ಲ ಪತ್ತೆ ಮಾಡಲಾಗಿ ಅದರಲ್ಲಿ 3 ಜನ ಕೃತ್ಯದಲ್ಲಿ ಭಾಗವಹಿಸಿದವರು ಗೊತ್ತಾಗಿದೆ. ಅದರಲ್ಲಿ ಮೊದಲೇದವನು ಮೊಹಮ್ಮದ್ ಶಫೀವುಲ್ಲಾ ಉರ್ಫ್ ನಯಾಜ್, ತಂದೆ ಮೊಹಮ್ಮದ್ ಸಮೀವುಲ್ಲಾ ಅಂತೇಳಿ 28 ವರ್ಷ, ಮುಸ್ಲಿಂ ಜನಾಂಗ, ಲಾರಿ ಡ್ರೈವರ್ ಕೆಲಸ ಮಾಡ್ತಾನೆ. ಇವನು ಕೆರೆಬಿಳಿಚಿ ಹತ್ರ ಹೊಸೂರು ಗ್ರಾಮದವನು. ಅದೇ ಊರಿನ ಇನ್ನೊಬ್ಬ ಆರೋಪಿ ಶೇಖ್ ಮುಕ್ತಿಯಾರ್ ಅಲಿ ಯಾನಿ ಮೋಟು ಅಂತ ಕೂಡ ಕರೀತಾರೆ, ತಂದೆ ಚಮನ್ ಸಾಬ್ 27 ವರ್ಷ, ಇವನು ಕೂಡ ಗಾರೆ ಕೆಲಸ ಮಾಡ್ತಾನೆ. ಇವನು ಕೂಡ ಕೆರೆಬಿಳಿಚಿ ಹತ್ರ ಇರುವಂಥ ಹೊಸೂರು ಗ್ರಾಮದವನು. ಇನ್ನೊಬ್ಬ ಇವ್ರ ಜೊತೆಗೆ ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕನೂ ಇದ್ದಾನೆ. ಇವರೆಲ್ಲ 3 ಜನ ಸೇರಿ ಅವ್ರ ಊರಲ್ಲಿರುವಂಥ ಒಂದು ಮಾರುತಿ ಓನಿ ನಂಬರ್ KA18Z 1665 ಅದನ್ನು ಬೇರೆಯವ್ರದ್ದು ಆ್ಯಕ್ಚುಲಿ ನಾವು ಬಾಡಿಗೆಗೆ ಒಯ್ತೀವಿ ಅಂತೇಳಿ ಅದನ್ನು ತೊಗೊಂಡು ಹೋಗಿ ಆವತ್ತು ಆ ಒಂದು ಒಮ್ನಿಯಲ್ಲಿ ಬಂದು ಅವರು ಆ ಒಂದು ನಮ್ಮ ದೇವರಹಳ್ಳಿ ಸುಲಿಗೆ ಪ್ರಕರಣಕ್ಕೆ ಅಟೆಂಡ್ ಮಾಡಿದರು. ಹಾಗಾಗಿ ಅವ್ರನ್ನೆಲ್ಲ ಪತ್ತೆ ಮಾಡಿ ನಾವು ವಿಚಾರಣೆಗೆ ಒಳಪಡಿಸಿದಾಗ ಅವರು ಇನ್ನೂ ಅಡಿಕೆ ಕಳ್ಳತನ ಮಾಡಿದ್ದು ಇನ್ನೂ 3 ಕೇಸ್ಗಳು ಕೂಡ ಪತ್ತೆಯಾಗಿದೆ ನಮಗೆ. ನಮ್ಮ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ 2 ಅಡಿಕೆ ಕಳ್ಳತನ ಕೇಸು ಮತ್ತು ಈಗ ಒಂದು ವಾರದ ಹಿಂದೆ ಪಾಂಡವಮಟ್ಟಿ ಗ್ರಾಮದಲ್ಲಿ ಕೂಡ ಒಂದು ಅಡಿಕೆ ಕಳ್ಳತನ ಕೇಸ್ ಆಗಿತ್ತು. ಒಟ್ಟು ಆ 3 ಅಡಿಕೆ ಕಳ್ಳತನ ಕೇಸು ಮತ್ತು ಇದೊಂದು ನಮ್ಮ ರಾಬರಿ ಕೇಸ್ ಕೂಡ ಪತ್ತೆಯಾಗಿದೆ. ರಾಬರಿ ಕೇಸಿಗೆ ಸಂಬಂಧಪಟ್ಟಂತೆ 30,000 ರೂಪಾಯಿಗಳನ್ನು ಅವರಿಂದ ನಾವು ವಶಪಡಿಸ್ಕೊಂಡಿದ್ದೀವಿ. ಜೊತೆಗೆ 3 ಅಡಿಕೆ ಕಳ್ಳತನ ಕೇಸಿಗೆ ಸಂಬಂಧಪಟ್ಟಂತೆ ಒಟ್ಟು 4.5 ಕ್ವಿಂಟಲ್ ನಾವು ಅಡಿಕೆಯನ್ನು ಕೂಡ ನಾವು ಸೀಸ್ ಮಾಡಿದ್ದೀವಿ. ಆರೋಪಿತರನ್ನು ಇಬ್ಬರನ್ನ ನಿನ್ನೆ ರಾತ್ರಿ ನಾವು ಲೇಟ್ ನೈಟು ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದೀವಿ. ಇನ್ನೊಬ್ಬ ಕಾನೂನು ಸಂಘರ್ಷಕ್ಕೊಳಗಾದ ಬಾಲಕನನ್ನು ಸುಧಾರಣಾ ಶಾಲೆ ಚಿತ್ರದುರ್ಗಕ್ಕೆ ನಾವು ನಿನ್ನೆ ರಾತ್ರಿ ಕಳಿಸ್ಕೊಟ್ಟಿದ್ವಿ. ಸಾಕಷ್ಟು ಇನ್ನೂ ಅವ್ರ ಮೇಲೆ ತನಿಖೆ ಕೂಡ ನಡೀತಾ ಇದೆ. ಇನ್ನೂ ಹೆಚ್ಚಿನ ತನಿಖೆ ಕೂಡ ನಮ್ಮ ಎಲ್ಲ ಇವರು ಮಾಡ್ತಾ ಇದ್ದಾರೆ, ಸಿಬ್ಬಂದಿಯವರು, ಅಧಿಕಾರಿಗಳು. ಇದಕ್ಕೆಲ್ಲ ಕೂಡ ಮಾನ್ಯ ನಮ್ಮ SP ಮೇಡಮ್ ಅವರು ಮತ್ತು ಅಡಿಷನಲ್ SP ಸಾಹೇಬರು ಅವರೆಲ್ಲರ ಮಾರ್ಗದರ್ಶನದಲ್ಲಿ ನಮ್ಮ ಚನ್ನಗಿರಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. ಮಾನ್ಯ SP ಮೇಡಮ್ ಅವರು ಕೂಡ ವಿಶೇಷ ಬಹುಮಾನ ಕೊಡ್ತೀನಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ನಾವು ಕೂಡ ನಮ್ಮ ಎಲ್ಲ ಸಿಬ್ಬಂದಿಯವರಿಗೆ ಅವ್ರಿಗೂ ಕೂಡ ನಾವು ಶ್ಲಾಘನೀಯ ಪತ್ರಗಳು ಕೂಡ ಕೊಡ್ತಾ ಇದ್ದೀವಿ ಮತ್ತು ಇದೇ ರೀತಿ ಒಳ್ಳೆ ಕೆಲಸಗಳು ಮಾಡಬೇಕಂತ ಕೂಡ ನಾವು ಎಲ್ಲ ಸಾರ್ವಜನಿಕರ ಸಹಾಯದೊಂದಿಗೆ ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ಈ ಕೆಲಸ ಆಗಬೇಕು ಅನ್ನೋಂಥದ್ದು ನಮ್ಮ ಇಚ್ಛೆ ಆಗಿದೆ.